ವೆಲ್ಕಮ್ ಟು ಎವ್ರಿವಾನ್. ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲ್. ಇವತ್ತಿನ ರೆಸಿಪಿ ಕಡುಬು, ಬೇಳೆಯ ಕಡುಬು. ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಬ್ರೇಕ್ಫಾಸ್ಟ್ ರೆಸಿಪಿ ಎಷ್ಟು ಮಾಡಿದ್ರೂ ಕಮ್ಮಿನೇ ಬಂಧುಗಳೇ. ಹಾಗಾಗಿ ಇವತ್ತು ನಾನು ಬೇಳೆಯ ಕಡುಬನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಎಲ್ಲ ರೆಸಿಪಿನೂ ನೀವು ನೋಡ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿ, ಒಂದು ಲೈಕ್ ಕೊಡಿ. ಅವಾಗ ನಾವು ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸೇರುತ್ತೆ. ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ಬೋದು. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ನೀವೊಂದು ಸಾರಿ ಮಾಡಿ ನೋಡಿಕೊಂಡು ಬಂಧು ಸರ್ಕಲ್ಗೆ ತಿಳಿಸಿ. ಒಂದು ಮುಷ್ಟಿ ಬೇಳೆಯನ್ನು ನೀಟಾಗಿ 2-3 ಸಾರಿ ತೊಳೆದು ಕುದಿಯೋಕೆ ಇಟ್ಟಿದ್ದೀನಿ ಬಂಧುಗಳೇ. ಅದು ಕುದೀಲಿ. ಅಷ್ಟರಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈ ಹಿಟ್ಟನ್ನು ಮೊದಲಿಗೆ ನಾವು 250 ಗ್ರಾಮ್ ಗೋಧಿ ಹಿಟ್ಟನ್ನು ಸೋದಿಸ್ಕೊಂಡ್ಬಿಡೋಣ. ನೀಟಾಗಿ ಸೋದಿಸ್ಕೊಂಡ್ಬಿಡೋಣ. ನಾವು ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವೊಂದು ಸಾರಿ ಮಾಡಿ ನೋಡಿ. ನಾವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ನಮ್ಮ ಕೈ ಶುಭ್ರವಾಗಿರಬೇಕು. ಹಿಟ್ಟು ಕಲಿಸ್ಬೇಕಾದ್ರೆ ಹಿಟ್ಟಿನಲ್ಲಿ ತುಪ್ಪ, ಎಣ್ಣೆ ಏನನ್ನೂ ಹಾಕಬಾರ್ದು, ನೆನಪಿರಲಿ. ನಾವು ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಬೇಕು ಬಂಧುಗಳೇ. ಈ ಕಡುಬು ಮಾಡಲಿಕ್ಕೆ ನಮ್ಮ ಹಿಟ್ಟು ತುಂಬಾ ಗಟ್ಟಿಯಾಗಿರಬೇಕು, ಸಾಫ್ಟ್ ಆಗಿರಬಾರ್ದು. ನಾವು ಚಪಾತಿ ಹಿಟ್ಟನ್ನು ಹಾಗೆ ಕಲಿಸ್ಬಾರ್ದು. ಇಲ್ಲಿ ಕಾಣ್ತಾ ಇದೆ ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು ನಮಗೆ. ಇವಾಗ ಇದನ್ನು ಒಂದು ಗುಡಿಸಿ ಮುಚ್ಚಿಟ್ಬಿಡೋಣ. ನೋಡಿ, 1/4 ಗ್ಲಾಸ್ನಲ್ಲಿ ಇಷ್ಟು ನೀರು ಉಳಿದಿದೆ. 1/4 ಗ್ಲಾಸ್ ನೀರು ಕೂಡ ಹೋಗಿಲ್ಲ. ಇದಕ್ಕೆ ಗಟ್ಟಿಯಾಗಿ ಕಲಸೋದ್ರಿಂದ ನಮ್ಮ ನೀರು ಜಾಸ್ತಿ ಹೋಗಲ್ಲ. ಮುಚ್ಚಿಟ್ಬಿಡೋಣ. ಈ ಕಡೆ ನಾವು ಬೇಳೆಯನ್ನು ಕುದಿಯಾಕಿಟ್ಟಿದ್ವಲ್ವಾ, ಅದು ಕುದ್ದಿದೇನಂತ ನೋಡೋಣ. ನೋಡಿ, ಚೆನ್ನಾಗಿ ಕುದ್ದಿದೆ. ಆದರೆ ಉದುರಿರಬೇಕು, ಚೆನ್ನಾಗಿ ಅದು ಬೆಂದಿರಬೇಕು. ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಡೋಣ. ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ 1 ಸ್ಪೂನ್ ಎಳ್ಳು, ಅರ್ಧ ಸ್ಪೂನ್ ಜೀರಿಗೆಯನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಟೈಮ್ ತಗೊಳ್ಳಲ್ಲ ಬಂಧುಗಳೇ, ಜಲ್ದಿನೇ ಫ್ರೈ ಆಗುತ್ತೆ. ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಸೀದೋಗುತ್ತೆ ಹೈ ಇಟ್ಟರೆ, ಸಾಯಿ ಇಡಬೇಡಿ. ಇವಾಗ ಚಟಾಪಟ ಅಂತ ಇದೆ ನೋಡಿ ಎಳ್ಳು, ಜೀರಿಗೆ ಮತ್ತು ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಅದರಲ್ಲಿ ನಾವು ಇಷ್ಟು ಕೊಬ್ಬರಿ ಇದೆ ಅಲ್ವಾ, ಅದು ಒಂದು 20 ಗ್ರಾಮ್ ಕೊಬ್ಬರಿ ಆಗ್ಬೋದು ಬಂಧುಗಳೇ. ಅಷ್ಟು ಕೊಬ್ಬರಿ ಬೇಕಾಗುತ್ತೆ ನಮಗೆ. ಇದರಲ್ಲಿ ನಾವು ಕರಿಬೇವನ್ನು ಹಾಕೋಣ. ಅದೇ ಝಳಕೆ ಅದು ನೋಡಿ ಕ್ರಿಸ್ಪಿ ಆಗುತ್ತೆ, ನಿಮಗೆ ಕಾಣ್ತಾ ಇದೆ ಅಲ್ವಾ. ಹಾಗೆ ಅದರಲ್ಲಿ ನಾವು 4ರಿಂದ 5 ಗೆಡ್ಡೆ ಬೆಳ್ಳುಳ್ಳಿಯನ್ನು ಬೇಳೆ ಮಾಡಿ ಹಾಕೋಣ. ನಾವು ಗ್ರ್ಯಾಂಡ್ ಮಾಡೋದ್ರಿಂದ ನಾವು ಸಿಪ್ಪಿ ತೆಗೆದಿಲ್ಲ ಬಂಧುಗಳೇ. ಹಾಗೇನೆ ಓಪನ್ ಮಾಡಿಬಿಟ್ಟು ನೀಟಾಗಿ ಓಪನ್ ಮಾಡಿ ತಿಕ್ಕಿ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಕೊಬ್ಬರಿ, ಇದೆಲ್ಲ ಮಸಾಲೆನ ನಾವು ಮಿಕ್ಸಿಗೆ ಹಾಕೊಂಬರೋಣ. ಇಲ್ಲಿ ಗ್ಯಾಸಿನ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ 1.5 ಲೀಟರ್ ನಾನು ನೀರನ್ನು ಹಾಕ್ತಾ ಇದ್ದೀನಿ. ಇದು ನೀರು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ನಾವು ಅದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಗ್ಯಾಸನ್ನು ಫುಲ್ ಇಡೋಣ. ಇಲ್ಲಿ ನೋಡಿ, ನಮ್ದಿದು ಪೌಡ್ರ್ ಆಯಿತು. ಇದನ್ನ ಇವಾಗ ಪಕ್ಕಕ್ಕೆ ಇಡೋಣ. ಒಂದು ಚಪಾತಿ ಮಣೆಯನ್ನು ತಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಹೀಗೆ ನಾವು ಒತ್ತಿ ನಾದಬೇಕು. ಒತ್ತಿ ನಾದಿದ ಮೇಲೆ ನಾವು ಎರಡೂ ಕೈಯಿಂದ ಸ್ವಲ್ಪ ಅಗಲು ಮಾಡಿ ಲಟ್ಟುಣಿಗೆಗೆ ಮತ್ತು ಚಪಾತಿ ಪೀಠಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಹೀಗೆ ತಿಕ್ಕಬೇಕು. ನಾವು ನೀಟಾಗಿ ತಿಕ್ಕಬೇಕು. ಆ ಚಪಾತಿ ಮಣೆ ಮೇಲೆ ಸಾಕಾಗಲಿಲ್ಲ ಬಂಧುಗಳೇ, ಅದು ದಪ್ಪ ಇದೆ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಈ ದೊಡ್ಡದ ಪೀಠದ ಮೇಲೆ ತಿಕ್ತಾ ಇದ್ದೀನಿ. ಇಷ್ಟು ದೊಡ್ಡ ಪೀಠ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಟೈಲ್ಸ್ ಮೇಲೆ ತಿಕ್ಕೋಬಹುದು. ಇಲ್ಲಾಂದರೆ ಸ್ವಲ್ಪ ಹಿಟ್ಟನ್ನು ಕಡಿಮೆ ತೊಗೊಂಡು, ನಾನು ತೊಗೊಂಡಿನಲ್ವಾ, ಆದರೆ 2 ಉಳ್ಳೆ ಮಾಡ್ಕೊಂಬಿಡಿ. ನೀವು 2 ಸಾರಿ ತಿಕ್ಕೊಳ್ಳಿ ನಿಮ್ಮ ಚಪಾತಿ ಪೀಠದ ಮೇಲೆ, ಆದರೆ ಅವು ಸರಿ ಹೋಗುತ್ತೆ. ಇವಾಗ ನೋಡಿ, ನಾವು ಇದನ್ನು ಕಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಈ ಕಟ್ ಮಾಡೋ ಈ ಥರ ಇದ್ದರೆ ಈ ಥರದಿಂದ ಕಟ್ ಮಾಡಿ, ಇಲ್ಲಾಂದರೆ ಚಾಕುದಿಂದ ನೀವು ಕಟ್ ಮಾಡ್ಬೋದು. ಇವಾಗ ಎಲ್ಲವನ್ನು ಕಟ್ ಮಾಡಿ ಪೀಸ್ ಮಾಡ್ಕೊಂಡ್ಬಿಟ್ಟು ಈ ನೀರು ಕುದೀತಾ ಇದೆ ಅಲ್ವಾ, ಈ ಕುದಿಯುವ ನೀರಿನಲ್ಲಿ ಇದನ್ನು ಹಾಕಬೇಕು. ಇದು ಚೆನ್ನಾಗಿ ಕುದಿಬೇಕು. ಹಾಕಿದ ತಕ್ಷಣ ಕೈ ಆಡಿಸ್ಬೇಡಿ, ಅದು ತನ್ನಿಂದ ತಾನೇ ಮೇಲ್ ಬರುತ್ತೆ. ಅವಾಗ ಕೈ ಆಡಿಸ್ಬೇಕು ನೀವು. ಅವಾಗ ನೋಡಿ, ಕೈ ಆಡಿಸಿ ನಾವು ಕೈ ಹಿಡಿದು ನೋಡಿದರೆ ಜಾರ್ತಾ ಇರುತ್ತೆ ಅದು. ಇವಾಗ ನಾವು ಸ್ಪೂನಿನಿಂದ ಕೈ ಆಡಿಸಿದ್ರು ಕೂಡ ಸ್ಪೂನಿನಲ್ಲಿ ನಿಲ್ಲಲ್ಲ, ಅದು ಜಾರ್ತಾ ಇರುತ್ತೆ. ಅವಾಗ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ತೊಗೊಂಡ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡ್ರೆ ಜಾರಿ ಹೋಗ್ತಾ ಇರುತ್ತೆ. ಅವಾಗ ನೀರನ್ನೆಲ್ಲ ಸೋದಿಸ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ.
ಈ ಕಡೆ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಟು ಒಂದು ಅರ್ಧ ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ, ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬೇಕು ಬಂಧುಗಳೇ. ನಾನು ಒಂದು ಹಿಡಿ ಬೆಳ್ಳುಳ್ಳಿಯನ್ನು ನಾನು ಹಾಕ್ತಾ ಇದ್ದೀನಿ. ಹಾಗೆ ಅದರಲ್ಲಿ ಕರಿಬೇವು ಮತ್ತು ನಾವು ಕುದಿಸ್ಕೊಂಡಿರುವಂತಹ ಬೇಳೆ, ಹಾಗೆ 1 ಸ್ಪೂನು ಖಾರ, ಒಂದು ಅರ್ಧ ಸ್ಪೂನು ಟರ್ಮರಿಕ್, ಒಂದು ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನು ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಬಂಧುಗಳೇ. ಸಕ್ಕರೆ ಹಾಕೋದ್ರಿಂದ ನಮ್ಮ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಕ್ಕರೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಷ್ಟ ಇಲ್ಲಂದರೆ ನೀವು ಸ್ಕಿಪ್ ಮಾಡ್ಬೋದು. ಸಕ್ಕರೆ ಹಾಕೋದ್ರಿಂದ ಅದು ಹಾಕಿದ್ದು ಗೊತ್ತೂ ಆಗಲ್ಲ ಬಂಧುಗಳೇ, ನಾವು ಸಕ್ಕರೆ ಹಾಕಿವಂತ ಗೊತ್ತೂ ಆಗಲ್ಲ. ಇವಾಗ ನೋಡಿ ಅದರಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀವಿ. ಎಂಡಿಗೆ ನಮ್ದೆಲ್ಲ ರೆಡಿ ಆಯ್ತು. ಇವಾಗ ಕೊನೆಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನಮ್ಮ ಕಡುಬು ರೆಡಿ ಆಗಿಬಿಡ್ತು. ನೋಡಿದ್ರಲ್ವಾ, ಸೂಪರ್. ಬಾಯ್ ಬಾಯ್.